ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ 17ನೇ ಅಧ್ಯಾಯದಲ್ಲಿ 31ನೇ ಪದ್ಯ. ತ್ವಾಂ ವರ್ತಮಾನಂ ನರದೇವದೇಹೇಷನುಪ್ರವೃತ್ತೋಯಮಧರ್ಮಯೂತಃ ಲೋಭೋನೃತಂ ಚೌರ್ಯಮನಾರ್ಯಮಂಹೋ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ. ಅಧರ್ಮ ಬಂಧು ಅಂತ ಹಿಂದೆ ಪರೀಕ್ಷಿತ್ ರಾಜ ಕಲಿಯನ್ನ ಹೇಳಿದ್ದು. ನೀನು ನನ್ನ ರಾಷ್ಟ್ರದಲ್ಲಿ ಇರಬಾರ್ದು, ತೊಲಗು ನೀನು ಹಾಗೆ ಅಂತ. ಯಾಕೆ? ನೀನಿದ್ರೆ ಏನಾಗ್ತದೆ? ಅಧರ್ಮಗಳು ಜಾಸ್ತಿ ಆಗ್ತದೆ. ಏನದು? ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತ್ವಾಂ ವರ್ತಮಾನಂ ನರದೇವ ದೇಹೇಶು. ನೀನು ನಮ್ಮ ಒಳಗೆ ಬಂದುಬಿಟ್ರೆ, ಮನುಷ್ಯರ ದೇಹ ಇರ್ಬೋದು, ರಾಜರ ದೇಹವೂ ಇರ್ಬೋದು. ರಾಜರ ದೇಹದಲ್ಲಿ ಬಂದುಬಿಟ್ರೆ ಅಧರ್ಮಯೂತಃ, ಆ ಅಧರ್ಮದ ಒಂದು ಬೆಟಾಲಿಯನ್ನೇ ನಮ್ಮ ಜೊತೆಗೆ ಬಂದಾಗೆ. ಅದು ಅಧರ್ಮಕ್ಕೆ ರಾಜ ಕಲಿ. ಆ ರಾಜನಿಗೆ ಸಪೋರ್ಟ್ ಮಾಡೋಕ್ಕೆ ಬೇಕಾದ ಟೀಮ್ ಅಸುರರು ದೈತ್ಯರು ಸೇರ್ಕೊಂಡು ಇದ್ದಾರೆ. ಅದರಿಂದ ರಾಜ ಏನಾದ್ರು ಎಂಟ್ರಿ ಆದರೆ ಅವನ ಭಟರು ಎಲ್ಲ ಒಳಗೆ ಬಂದ್ಬಿಡ್ತಾರೆ. ಅದೆಲ್ಲ ದೋಷಗಳು. ಅವರಿಗೆಲ್ಲ ನಾವು ನಿನಗೆ ಅವಕಾಶ ಕೊಟ್ಟರೆ ಆ ಎಲ್ಲ ಭಟರಿಗೂ, ದೋಷದ ಭಟರಿಗೂ ಅವಕಾಶ ಕೊಟ್ಟಂತೆ. ಅದರಿಂದ ದೋಷದಿಂದ ನಾವು ಹಾಳಾಗ್ತೀವಿ. ಅದರಿಂದ ಫಸ್ಟು ನಿನ್ನನ್ನೇ ಒಳಗೆ ಬಿಡಬಾರ್ದು. ರಾಜ ಬಂದರೆ ತಾನೇ ಸೇವಕರೆಲ್ಲ ಹೊರಗೆ ಬರೋಕ್ಕೆ. ರಾಜನಿಗೆ ಹೊರಗೆ ಅಟ್ಟಿಸ್ಬಿಟ್ರೆ ಸೇವಕರು ಯಾರು ಬರೋದಿಲ್ಲ. ಅದರಿಂದ ಅಧರ್ಮ ಬಂಧುವಾದ ನೀನು ಹೋಗಬೇಕು. ಅದರಿಂದ ರಾಜರ ದೇಹದಲ್ಲಿ, ಪಟ್ಟಣದಲ್ಲಿ ನೀನು ಇರಬಾರ್ದು. ನೀನಿದ್ರೆ ಏನಾಗ್ತದೆ? ಯಾವುದದು? ನಿನ್ನ ಭಟರು ಯಾರವರು? ಹಾಗೆಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳ್ತಾರೆ ನೋಡಿ. ತಸ್ಮಾತ್ ಅಧರ್ಮ ಬಂಧು ಲೋಭ ಸಂವ್ಯಯೇ ಪ್ರಾಪ್ತೇಪಿ ಸ್ವವಿತ್ತ ಅಪರಿತ್ಯಾಗ. ಖರ್ಚು ಮಾಡಬೇಕಾದ ಪ್ರಸಂಗ ಬಂದರೂ, ಕೊಡಬೇಕಾದ ಪ್ರಸಂಗ ಬಂದರೂ ಕೂಡ ಕೊಡುವ ಬುದ್ಧಿ ಬರೋದಿಲ್ಲ. ಅದನ್ನೇನು ಕರೀತಾರೆ? ಲೋಭ ಅಂತ ಕರೀತಾರೆ. ಲೋಭ. ದುಡ್ಡು ಯಾರಿಗೆ? ನನಗೆ, ಬೇರೆಯವರಿಗೆ ಕೊಡಬಾರ್ದು. ಲೋಭ. ಇದು ಕಲಿಯ ಪ್ರಭಾವದಿಂದ ಅವನ ಭಟರು ಮಾಡುವ ಕೆಲಸ. ಕಲಿ ಬಂದದ್ದರಿಂದ ಅವನ ಭಟರು ಇಂಥ ದೋಷಗಳು ನಮ್ಮೊಳಗೆ ಸೇರ್ಕೊಳ್ತವೆ. ಅನಾರ್ಯಂ ಅಂದರೆ ದೌರ್ಜನ್ಯ. ಅಂದರೆ ಏನು? ಅಯೋಗ್ಯವಾದ, ಯೋಗ್ಯವಲ್ಲದ ಕರ್ಮವನ್ನು, ನಿಷಿದ್ಧ ಕರ್ಮಗಳನ್ನು ಮಾಡೋದು. ಏಕಾದಶಿ ತಿನ್ನೋದು, ಪ್ರಾತಃ ಕಾಲದಲ್ಲಿ ಮಲಗಿರೋದು, ಹರಿವಾಯು ಗುರುಗಳ ಸ್ತೋತ್ರ ಮಾಡದೇ ಇರೋದು, ಇದೆಲ್ಲ ಮಾಡ್ತೀವಿ. ಅಮ್ಮಹ ವಿಹಿತ ಕರ್ಣ ನಿಷಿದ್ಧಜಂ ಪಾಪಂ. ನಿಷಿದ್ಧ ಕರ್ಮವನ್ನು ಬಿಟ್ಟದ್ರಿಂದ ನಮಗೆ ಪಾಪಗಳು ಬರುತ್ತವೆ. ಅದೆಲ್ಲದಕ್ಕೂ ಕೂಡ ಆ ಕಲಿಯ ಭಟರು ಇವರೇ ಕಾರಣ. ಮತ್ತು ಜ್ಯೇಷ್ಠ. ಕಲಿ ಬಂದರೆ ಯಾರು ಬರ್ತಾರೆ? ಅಲ್ಲಿಲ್ಲ ತುಂಬ ಯೂನಿಟಿ ಇದೆ. ಕಲಿ ಬಂದರೆ ಕಲಿಯ ಹೆಂಡತಿ ಯಾರು? ಜ್ಯೇಷ್ಠ ಅಲಕ್ಷ್ಮಿ ಅಂತ ನೋಡಿ. ಪರಮಾತ್ಮನ ಹೆಂಡತಿ ಲಕ್ಷ್ಮಿ, ಕಲಿಯ ಹೆಂಡತಿ ಅಲಕ್ಷ್ಮಿ. ದಾರಿದ್ರ್ಯ ಅದೆಲ್ಲವೂ ಬರುತ್ತದೆ. ಅಲಕ್ಷ್ಮಿ ಬಂದು ಕೂತ್ಕೋತಾಳೆ. ಅಲಕ್ಷ್ಮಿಯನ್ನು ಓಡಿಸ್ಬೇಕು. ಮಾಯಾ ಬರ್ತದೆ. ಕಪಟ ಬುದ್ಧಿ, ಮೋಸ ಮಾಡುವ ಬುದ್ಧಿ. ಮೋಸ ಮಾಡಿ ಯಾರು ಪರವಾಗಿಲ್ಲ, ದುಡ್ಡು ಸಂಪಾದನೆ ಮಾಡೋಣ, ಹೀಗೆಲ್ಲ ಬುದ್ಧಿ ಬಂದ್ಬಿಡುತ್ತದೆ. ಅದರಿಂದ ನೀನು ಅಧರ್ಮ ಬಂದು, ನೀನು ಅಧರ್ಮ ಪಾಪ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲರನ್ನೂ ನೀನು ನಿನ್ನ ಜೊತೆಗೆ ಕರ್ಕೊಂಬಂದ್ಬಿಡ್ತೀಯ ನೀನು. ಅದರಿಂದ ನೀನು ಇಲ್ಲಿ ಇರಬಾರ್ದು. ಹಾಗೆ ನೋಡಿ ಎಷ್ಟು ಡೇಂಜರ್ ನೋಡಿ. ನಾವಿರೋದು ಕಲಿಯುಗ. ಕಲಿಯ ಪ್ರಭಾವ ಎಲ್ಲರಲ್ಲೂ ತುಂಬ ಜಾಗರೂಕವಾಗಿದೆ. ಇಂಥವ್ರು ಅಂಥವ್ರು ಅಂತ ಎಲ್ಲರಲ್ಲೂ ಸೇರ್ಕೊಂಡ್ಬಿಟ್ಟಿದೆ ಕಲಿ. ಅಂಥವ್ರ ಮಧ್ಯದಲ್ಲಿ ನಾವು ಬದುಕಬೇಕು ಅಂದರೆ ಎಷ್ಟು ಡೇಂಜರ್ ಝೋನಲ್ಲಿ ಇದ್ದೀವಿ ನಾವು.
ಕೊರೋನಾಗಿಂತ ಡೇಂಜರ್ ಇದು. ಜ್ಞಾನ, ಅವರ ದೋಷಗಳು. ಇದರಿಂದ ತುಂಬ ಎಚ್ಚರದಿಂದ ನಾವಿರಬೇಕು. ನ ವರ್ತಿತವ್ಯಂ ತಧರ್ಮ ಬಂಧೋ ತದಧರ್ಮ ಬಂಧೋ ಧರ್ಮೇನ ಸತ್ವೇನ ಚ ವರ್ತಿತವ್ಯೇ ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೈಃ ಯಜ್ಞೇಶ್ವರಂ ಬ್ರಹ್ಮವಿಧಾನ ಯಜ್ಞ. ತಸ್ಮಾತ್ ವರ್ತಿತವ್ಯೇ ವರ್ತಿತುಮರ್ಹೇ ಬ್ರಹ್ಮಾವರ್ತೆ. ಅದರಿಂದ ಬ್ರಹ್ಮಾವರ್ತ ದೇಶ ಇದು. ಬ್ರಹ್ಮಾವರ್ತ ದೇಶ ಅಂದರೆ ವಿಂಧ್ಯ ಹಿಮ ಪರ್ವತ ಯೋರ್ ಮಧ್ಯೆ ಅಂತ. ವಿಂಧ್ಯ ಪರ್ವ, ಹಿಮಪರ್ವ, ಆ ಮಧ್ಯದಲ್ಲಿ ಇರುವ ದೇಶವನ್ನ ಬ್ರಹ್ಮಾವರ್ತ ಅಂತ ಕರೀತಾರೆ. ಹಸ್ತಿನಾವತಿಲ ಅಲ್ಲೇ ಬರ್ತದೆ. ವಿಂಧ್ಯ ಪರ್ವತ ಮಧ್ಯದಲ್ಲಿ ಇರುತ್ತದೆ, ಭಾರತ ಮಧ್ಯದಲ್ಲಿ ಇರೋದು. ಅದು ಹಿಮಾಲಯ ಉತ್ತರದಲ್ಲಿ ಇದೆ. ಮಧ್ಯ ಮತ್ತು ಉತ್ತರ ಆ ಮಧ್ಯ ಭಾಗ, ಆ ಭಾಗವನ್ನ ಬ್ರಹ್ಮಾವರ್ತ ಅಂತ ಹಿಂದೆ ಕರೆದಿದ್ದಾರೆ. ಅಲ್ಲಿ ಅನೇಕ ಜನರು ಯಜ್ಞ ಮಾಡ್ತಾರೆ, ಪರಮಾತ್ಮನ ಆರಾಧನೆಯನ್ನು ಮಾಡ್ತಾರೆ. ಅದರಿಂದ ನೀನು ಬಂದರೆ ಅದೆಲ್ಲವೂ ಕೂಡ ಹಾಳಾಗ್ಬಿಡ್ತದೆ. ಎಲ್ಲವೂ ಹಾಳಾಗ್ತದೆ, ಎಲ್ಲ ಸತ್ಕರ್ಮಗಳು ಹಾಳಾಗ್ತದೆ. ಯಾಕೆ ಹೋಮ ಯಾಕೆ ಮಾಡಬೇಕು ನೋಡಿ? ಲೋಭ. ಅದೇನ್ರಿ ತುಪ್ಪ ಸುರಿತಾರೆ, ಬೇರೆ ಯಾರಿಗೆ ಕೊಡಬಾರ್ದಾ? ಬೇರೆ ಯಾರಿಗೆ ಕೊಟ್ಟರೆ ಹೊಟ್ಟೆ ತುಂಬ ಹಾಕಿದ್ರು ಪರವಾಗಿಲ್ಲ, ಹೋಗಿ 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 ಆ ಹೋಮಕುಂಡದಲ್ಲಿ ಸುರಿತಾ ಇರ್ತಾರೆ. ಹಾಲು ಅಭಿಷೇಕ ದೇವರಿಗೆ ಯಾಕೆ ಮಾಡಬೇಕು? ಯಾರಿಗೆ ಬಡವರಿಗೆ ಹಾಲನ್ನು ಕೊಡಿ, ದೇವರಿಗೆ ಯಾಕೆ ಹಾಕ್ತೀವಿ? ಹೀಗೆಲ್ಲ ವಾದ ಮಾಡುವವರು ಇದ್ದಾರೆ. ಅದರರ್ಥ ಕೊಡಬಾರ್ದು ಅಂತಲ್ಲ, ಅಭಿಷೇಕ ಮಾಡಿ ಆ ಹಾಲನ್ನೇ ಅವರಿಗೆ ಕೊಡಿ, ಯಾರು ಬೇಡ ಅಂತ ಹೇಳಿದರು. ಆದರೆ ದೇವರಿಗೆ ಮಾಡುವ ಸತ್ಕಾರ, ದೇವರಿಗೆ ಮಾಡತಕ್ಕ ಹೋಮ ಹವನಗಳು ಅದು ನಿಲ್ಲಿಸಬಾರದು. ನಾವು ಮನೆಗಳಲ್ಲಿ ಹಿಂದೆ ಆಗ್ತಾ ಇತ್ತು, ವೈಶ್ವದೇವಾದಿಗಳು ಎಲ್ಲ ನಿಂತು ಹೋಗ್ಬಿಟ್ಟಿದೆ ನೋಡಿ. ಇದು ಕಲಿಯ ಪ್ರಭಾವ. ಇದೆಲ್ಲ ಒಳ್ಳೆ ಕಾರ್ಯ ಅಂದ್ರೆ ಆಗೋದಿಲ್ಲ, ಸೋಂಬೇರಿತನ. ಇದೆಲ್ಲ ಅವನೇ ಕಾರಣ. ನಮ್ಮಲ್ಲಿ ಏನೇನು ದೋಷಗಳಿದೆ ಅದೆಲ್ಲದಕ್ಕೂ ಅವನೇ ಕಾರಣ, ಕಲಿಯೇ ಕಾರಣ. ಅದರಿಂದ ನೀನು ಇಲ್ಲಿ ಇರಬೇಡ ಅಂತ ಒಟ್ಟು. ಯಸ್ಮಿನ್ ಹರಿರ್ ಭಗವತಿ ಭಗವಾನ್ ಇಜ್ಯಮಾನಃ ಇಷ್ಟಾತ್ಮಮೂರ್ತಿರ್ಯಜತಾಂ ಶಂತನೋತಿ ಕಾಮಾನಮೋಘಾನ್ ಸ್ಥಿರಜಂಗಮಾನಾಂ ಅಂತರ್ಬಹಿರ್ವಾಯುರಿವೇಶ ಆತ್ಮ. ಇಷ್ಟಾತ್ಮಮೂರ್ತಿರಿತ್ಯೇತದ್ ಅಪ್ರೀತ್ಯ ವ್ಯಾಖ್ಯಾತಿ. ಯಸ್ಮಿನ್ ಹರಿಹಿ, ಆ ಯಜ್ಞಾದಿ ಕಾರ್ಯಗಳಲ್ಲಿ, ಸತ್ಕಾರ್ಯಗಳಲ್ಲಿ ಭಗವಾನ್ ಇಜ್ಯಮಾನ, ಪರಮಾತ್ಮನ ಪೂಜೆ ನಡೀತದೆ, ಪರಮಾತ್ಮನ ಆರಾಧನೆ ನಡೀತದೆ. ಬ್ರಾಹ್ಮಣರ ಸಂತರ್ಪಣೆ, ಗೋಗ್ರಾಸ, ಗೋವಿನ ಪೂಜೆ, ವೇದ ಶಾಸ್ತ್ರಗಳ ಪೂಜೆ, ಹೋಮ ಹವನಗಳು, ಅಂತಹ ಸ್ಥಳಗಳಲ್ಲಿ ಯಾರು ಆರಾಧಿಸಲ್ಪಡ್ತಾರೆ? ಪರಮಾತ್ಮ ಆರಾಧಿಸಲ್ಪಡ್ತಾನೆ. ಇಷ್ಟಾತ್ಮ ಮೂರ್ತಿ ಇಚ್ಛಾ ತನುಹು ಅಂತ ಪರಮಾತ್ಮ ನಾನಾ ವಿಧವಾದ ಅವತಾರಗಳನ್ನು ತೆಗೆದು, ಮತ್ಸ್ಯಕೂರ್ಮಾದಿ ಅವತಾರಗಳನ್ನು ತೆಗೆದು ಜಗತ್ತಿನ ರಕ್ಷಣೆಯನ್ನು ಮಾಡ್ತಾನೆ. ಯಜತಾಂ ಶಂತನೋತಿ, ಯಾರು ಹೋಮ ಮಾಡ್ತಾರೆ ಅವರಿಗೆ ಸುಖವನ್ನು ಕೊಡ್ತಾನೆ, ಆನಂದವನ್ನು ಕೊಡ್ತಾನೆ. ಆ ಪರಮಾತ್ಮ ಸ್ಥಿರ ಜಂಗಮಾನಾಂ ಅಂತರ್ಬಹಿರ್ ವಾಯುರಿವೇಶ ಆತ್ಮ, ಒಳಗೆ ಹೊರಗೆ ಎಲ್ಲ ಕಡೆ ತುಂಬಿದ್ದಾನೆ ಪರಮಾತ್ಮ. ಅದರಿಂದ ನಾವು ಒಂದು ತುಪ್ಪ ಹಾಕ್ತೀವಿ ಅಂದರೆ ನಮ್ಮ ಚಿಂತನೆ ಏನಿರಬೇಕು? ಏನೋ ಗೋವಿನದ್ದು ಹಾಲು ಕಾಯಿಸಿ, ಮೊಸರು ಮಾಡಿ, ಕಡೆದು, ಬೆಣ್ಣೆ ತೆಗೆದು ಕಾಯಿಸಿ, ತುಪ್ಪ, ಹಂಗಲ್ಲ. ಪ್ರತಿಯೊಂದರಲ್ಲೂ ಪರಮಾತ್ಮ. ಹಾಲಿನಲ್ಲಿ ಪರಮಾತ್ಮ, ಗೋವಿನಲ್ಲಿ ಪರಮಾತ್ಮ, ಹಾಲು ಕರೆಯುವವರಲ್ಲಿ ಪರಮಾತ್ಮ, ಆ ಪಾತ್ರೆಯಲ್ಲಿ ಪರಮಾತ್ಮ, ಅಗ್ನಿಯಲ್ಲಿ ಪರಮಾತ್ಮ, ಆ ಮೊಸರಿನಲ್ಲಿ, ಬೆಣ್ಣೆಯಲ್ಲಿ, ತುಪ್ಪದಲ್ಲಿ, ಎಲ್ಲದರಲ್ಲೂ ಪರಮಾತ್ಮನೇ. ಹೋಮಕುಂಡದಲ್ಲಿ, ಅಗ್ನಿಯಲ್ಲಿ, ಜ್ವಾಲೆಯಲ್ಲಿ, ಎಲ್ಲದರಲ್ಲೂ ಪರಮಾತ್ಮನೇ. ಅದರಿಂದ ದೇವರನ್ನೇ ದೇವರಿಗೆ ಕೊಡ್ತೀವಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತಾರೆ ನೋಡಿ ಪುರಂದರದಾಸರು. ಸಂಧ್ಯಾವಂದನೆ ಮಾಡೋಕ್ಕೆ ಹೋಗ್ತೀವಿ. ಕೆರೆ ಅಂದರೆ ಒಂದು ಸರೋವರ, ಪಾಂಡ್. ಅಲ್ಲೇನು ಮಾಡ್ತೀವಿ? ಅಲ್ಲಿದ್ದ ನೀರನ್ನೇ ತೆಗೆದು ಅಲ್ಲೇ ಬಿಡೋದು. ನಾವು ಮನೆಯಿಂದ ಬಾವಿ ಗಿವಿಲಿ ಹಿಡ್ಕೊಂಡು ನೀರು ಹಿಡ್ಕೊಂಡು ಹೋಗೋದಿಲ್ಲ ನೋಡಿ. ಗಂಗಾ ನದಿ ಹೋಗ್ತೀವಿ, ಅಥವಾ ಒಂದು ಸರೋವರಕ್ಕೆ ಹೋಗ್ತೀವಿ, ಸ್ನಾನಕ್ಕೆ ಅಂತ ಹೋಗ್ತೀವಿ, ಸಂಧ್ಯಾವಂದನೆ ಮಾಡ್ತೀವಿ. ಹೋಗುವಾಗ ನೀರು ಹಿಡ್ಕೊಂಡು ಹೋಗ್ತೀವೇನೋ? ಅಲ್ಲೇ ನೀರಿದೆ, ಆ ನೀರನ್ನೇ ತೆಗೆಯೋದು. ಕೇಶವಂ ತರ್ಪ್ಯಾಮಿ, ಗೋವಿಂದಂ ತರ್ಪ್ಯಾಮಿ ಅಂತ ದೇವರಿಗೆ ತರ್ಪಣ ಕೊಡೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋದು. ಆದರೆ ವರವನ್ನು ಮಾತ್ರ, ಪುಣ್ಯವನ್ನು ಮಾತ್ರ ನಾವು ಪಡೆಯೋದು. ನಮ್ದೇನು ನಾವು ತಂದಿಲ್ಲ. ಅದೇ ರೀತಿಯಾಗಿ ಪರಮಾತ್ಮನದ್ದೇ ಎಲ್ಲವೂ.
ಪರಮಾತ್ಮನ ಅದನ್ನೇ ನಂದನ್ನು ನನಗೆ ಕೊಡು ಅಂತ ನನ್ನ ದೇವರಷ್ಟೇ. ನಮ್ದನ್ನು ನಿಂದು ಅಂತ ಯಾವುದೂ ಇಲ್ಲ. ಫಸ್ಟ್ ನಿಂದು ಅಂತ ನಿನ್ನ ಓನರ್ಶಿಪ್, ನಿನ್ನ ಐಡೆಂಟಿಟಿ ಯಾವುದೂ ಇಲ್ಲ ನಿಂದು. ಜಗತ್ತಿನಲ್ಲಿ ಏನಿದೆಯೋ ಶರೀರ, ಉಸಿರಾಟ ಎಲ್ಲವೂ ನಂದೇ. ಮುಂದೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಬರುತ್ತದೆ, ಎಲ್ಲವೂ ನಂದೇ. ನಿಂದು ಅಂತ ಯಾವುದಿದೆ? ನಾನು ಯಾವುದು ನಿಂದನ್ನು ಕೊಡು ಅಂತ ಕೇಳಲ್ಲ. ನಂದನ್ನು ನನಗೆ ಕೊಡಬೇಕಲ್ವಾ? ಯಾಕೆ ಕೊಡ್ತಾ ಇಲ್ಲ ನೀನು? ನನ್ನ ಪೂಜೆ ಮಾಡು, ನನಗೆ ಅಭಿಷೇಕ ಮಾಡು, ನಿನಗೆ ಬೇಕಾದ ಸುಖ ಎಲ್ಲವನ್ನು ನಾನು ಕೊಡ್ತೇನೆ. ನೀ ಹಾಲು ಅಭಿಷೇಕ ಮಾಡ್ತೀಯಾ? ನಿಮ್ಮ ಮನೆಯಲ್ಲಿ ಹಾಲು ಸಮೃದ್ಧ ಆಗುವಂತೆ ಮಾಡ್ತೇನೆ. ನನಗೆ ನೀರು ಅಭಿಷೇಕ ಮಾಡ್ತೀಯಾ? ನಿನ್ನ ಮನೆಯಲ್ಲಿ ನೀರು ಬತ್ತಿ ಹೋಗದಂತೆ ನಾನು ನೋಡ್ಕೋತೀನಿ. ಯಾರು ಕೊಡೋರು ಇಂಥ ಒಂದು ಗ್ಯಾರಂಟಿ? ಈಗ ಬಾವಿಯಲ್ಲಿ ನೀರು ಬರ್ತಾ ಇಲ್ಲ, ಬೋರಲ್ಲಿ ನೀರು ಬರ್ತಾ ಇಲ್ಲ ಅಂದರೆ ಹೇಗೆ ಬರೋದು ಹೇಳಿ? ದೇವರಿಗೆ ಅಭಿಷೇಕಗಳೇ ನಿಂತು ಹೋಗ್ಬಿಟ್ಟಿದೆ. ಅದರಿಂದ ಯಾರು ಈ ರೀತಿಯಾಗಿ ಇದೆಲ್ಲ ಕಲಿಯ ಪ್ರಭಾವ ಇದೆಲ್ಲ. ಅದರಿಂದ ನೀನು ಪರಮಾತ್ಮ ಎಲ್ಲ ಕಡೆ ಇರುವವನು, ದೇವರಿಗೆ ಸಲ್ಲಿಸಬೇಕಾದನ್ನು ಸಲ್ಲಿಸಲೇಬೇಕು. ಒಂದು ಬಡವರಿಗೆ ಕೊಡ್ತೀವಿ ಹಾಗೆಂದರೂ ಕೂಡ ನಮ್ಮ ಚಿಂತನೆ ಹೇಗಿರಬೇಕು? ಬಡವರಿಗೆ ಹಾಲು ಕೊಡ್ತೀವಿ, ಅನ್ನ ಕೊಡ್ತೀವಿ, ಅನ್ನದಾನ ಮಾಡ್ತೀವಿ, ಔಷಧಿ ದಾನ ಮಾಡ್ತೀವಿ, ಅಲ್ಲಿದ್ದು ದೇವರೇ ತೆಗೆದುಕೊಳ್ತಾನೆ. ಅನ್ನದಲ್ಲೂ ದೇವರು, ಬಡವರಲ್ಲೂ ದೇವರು. ಹಾಗೆ ಚಿಂತನೆ ಇರಬೇಕು. ಅನ್ನ ಕೊಡಬೇಡ ಅಂತ ಯಾರೂ ಹೇಳೇ ಇಲ್ಲ. ಗೃಹಸ್ಥನಾದವನಿಗೆ ಶಾಸ್ತ್ರ ಎಲ್ಲರಿಗೂ ಅನ್ನವನ್ನು ಕೊಡಬೇಕು, ಗೃಹಸ್ಥನಾದವ ಅಂತಲೇ ಇದೆ. ಅನ್ನ ಔಷಧಿ ಪಾತ್ರ ನೋಡದೆ ಎಲ್ಲರಿಗೂ ಕೊಡಬೇಕು ಅಂತ ಇದೆ. ಯಾಕೆ? ಅದರಲ್ಲಿ ದೇವರೇ ಇದ್ದಾನೆ, ಅವರಲ್ಲಿ ತಗೊಳ್ಳುವವರಲ್ಲಿ ದೇವರೇ ಇದ್ದಾನೆ. ಎಲ್ಲ ಕಡೆ ದೇವರೇ ಇರೋದು ಅಂತ ಚಿಂತನೆ ಮಾಡಿಯೇ ನಾವು ಕೊಡಬೇಕು, ಹೊರತು ಆ ಜೀವನಿಗೆ ಅಲ್ಲ. ಯಾಕೆ? ಜೀವನಿಗೆ ಆ ಕೊಡುವ ಅನ್ನ ಮುಟ್ಟೋದು ಇಲ್ಲ. ಈಗ ನಾವು ಅನ್ನ ತೆಗೆದುಕೊಳ್ತೀವಿ, ಜೀವ ಎಲ್ಲಿ ಇದ್ದಾನೆ ನೋಡಿ? ಹೃದಯಾಕಾಶದಲ್ಲಿ ಮೂಲೇಶನ ಪಾದದಲ್ಲಿ ವಾಯುದೇವರು, ವಾಯುದೇವರ ಪಾದದಲ್ಲಿ ಜೀವ ಸೇರಿಕೊಂಡಿದ್ದಾನೆ. ನಾವು ತಿನ್ನುವ ಅನ್ನ ಆಗಲಿ ನೀರಾಗಲಿ ಯಾವುದು ಅಲ್ಲಿ ಹೋಗೋದೇ ಇಲ್ಲ. ಹೃದಯಕ್ಕೆ ಹೋಗ್ತದೆಯಾ ಅನ್ನ? ಹೃದಯ ಆ ಸಾರ ಡೈಜೆಸ್ಟ್ ಆಗಿ ಆ ಸಾರ ಭಾಗ ಇರೋದು ಕೂಡ ರಕ್ತದಲ್ಲೇ ಸೇರ್ತದೆ, ಹೊರತು ಆ ಜೀವನಿಗೆ ಏನು ಹೋಗೋದೇ ಇಲ್ಲ. ಅದು ಎಲ್ಲ ಶರೀರದಲ್ಲೇ ನಿಂತು ಹೋಗ್ತದೆ ಅಷ್ಟೆ. ಜೀವನಿಗೆ ಮುಟ್ಟೋದೆ. ಶರೀರ ಬೇರೆ, ಜೀವ ಬೇರೆ. ಅದರಿಂದ ಆ ಶರೀರದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿ ನಾವು ಕೊಡೋದು. ಏನೇ ದಾನ ಮಾಡಿದರೂ ಸರಿ, ಬೇರೆಯವರಿಗೆ ಕೊಡೋದು ಸರಿ. ಆದರೆ ನಾವು ಮಾಡೋದು ದುರಂತ ಏನು? ಬೇರೆಯವರಿಗೆ ಕೊಡ್ತೀವಿ, ದೇವರಿಗೆ ಮಾಡಬೇಕಾದ ಸತ್ಕಾರ್ಯಗಳನ್ನು ನಿಲ್ಲಿಸಿಬಿಡ್ತೀವಿ. ಹಂಗಾಗಬಾರ್ದು. ಫಸ್ಟ್ ದೇವರಿಗೆ ಮಾಡಬೇಕು, ಅದನ್ನು ತಗೊಂಡೋಗಿ ನೀನು ತಗೋ, ಬೇರೆಯವರಿಗೂ ಕೊಡು. ಇದು ಶಾಸ್ತ್ರ. ಬೇರೆಯವರಿಗೆ ಕೊಡು, ತದನಂತರ ನೀನು ತಗೋ, ಉಳಿದದ್ದು ನೀನು ತಗೋ. ಅದರಿಂದ ಪರಮಾತ್ಮ ಒಳಗೆ ಹೊರಗು ಎಲ್ಲ ಪದಾರ್ಥದಲ್ಲೂ ಇದ್ದು ಆನಂದವನ್ನು ಕೊಡತಕ್ಕವನು ಪರಮಾತ್ಮ ಅಂತ ಪರೀಕ್ಷಿತ್ ರಾಜ ಇಷ್ಟು ಹೇಳ್ತಾನೆ. ಪರೀಕ್ಷಿತೈವ ಆದಿಷ್ಟಃ ಸ ಕಲಿರ್ಜಾತವೇ ಪತುಃ ತಮುದ್ಯತಾಸೀಮಾಹೇದಂ ತಂ ಉದ್ಯತಾಸಿಂ ಆಹೈದಂ ದಂಡಪಾಣಿಮಿವೋದ್ಯತಂ. ಇಷ್ಟು ಮಾತನ್ನ ಪರೀಕ್ಷಿತ ರಾಜ ನೋಡಿ, ಎಷ್ಟು ತಾಕತ್ತು ಇರಬೇಕು ನೋಡಿ. ನಿನ್ನ ಪ್ರಭಾವ ಏನಾಗ್ತದೆ ಅಂತ ಕಲಿಯನ್ನೇ ಹಿಡ್ಕೊಂಡು ಹೇಳಿದ ಮಹಾತ್ಮ. ನಮಗೆ ಹೇಳಿಕೆ ಭಯ. ನಿನ್ನನ್ನು ಅವಲಂಬಿಸಿದರೆ ಇಷ್ಟೆಲ್ಲ ಪಾಪಗಳು ಬರುತ್ತದೆ ಅಂತ ಬೇರೆಯವ್ರ ಹತ್ರ ಹೇಳೋದಕ್ಕೂ ಭಯ. ಆದರೆ ಪರೀಕ್ಷಿತ ರಾಜನಿಗೆ ನೋಡು, ನೀನು ಬಂದರೆ ನಿನ್ನ ಬಟಾಲಿಯನ್ ಬರ್ತದೆ, ಅದರಿಂದ ನಮಗೆ ಇಷ್ಟೆಲ್ಲ ದುರಂತ ಆಗ್ತದೆ. ಅದರಿಂದ ಫಸ್ಟ್ ನೀನು ಬರಬೇಡ, ನಿನ್ನ ಪರಂಪರೆ, ನಿನ್ನ ಬಂಧುಗಳು ಅವರು ಬರೋದು ಬೇಡ, ಅದರಿಂದ ತೊಲಗು ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿ ಕಲಿಗೆ ಮತ್ತೆ ನಡುಕ ಶುರುವಾಯ್ತಂತೆ. ಮೈ ನಡುಗ್ತಾ ಹೇಳ್ತಾನೆ. ಯಾಕೆ? ಖಡ್ಗ ಇಟ್ಕೊಂಡಿದ್ದಾನೆ ಕೈಯಲ್ಲಿ. ದಂಡಪಾಣಿಮಿವ. ಪರೀಕ್ಷಿತ ರಾಜನಿಗೆ ಕಲಿಗೆ ಪರೀಕ್ಷಿತ ರಾಜನ್ ನೋಡಿದ್ರೆ ಯಮದೇವರು ಕಂಡುಬಿಟ್ರಂತೆ. ಯಮದೇವರಿದ್ದಂಗೆ ಇದ್ರು ಪರೀಕ್ಷಿತ್, ಕೈಯಲ್ಲಿ ಖಡ್ಗವನ್ನು ಇಟ್ಕೊಂಡು. ಹೇಳ್ತಾನೆ, ಯತ್ರ ಕ್ವವಾತ ವತ್ಸ್ಯಾಮಿ ಸಾರ್ವಭೌಮ ತವಾಜ್ಞೆಯ ಲಕ್ಷಯೇ ತತ್ರ ತತ್ರಾಪಿ ಸ್ವಾಮಾತ್ತೇಷು ಶರಾಸನಂ ತನ್ಮೇ ಧರ್ಮಭೃತಾಂ ಶ್ರೇಷ್ಠ ಸ್ಥಾನಂ ನಿರ್ದೇಷ್ಟುಮರ್ಹಸಿ ಯತ್ರೈವ ನಿಯತೋ ವತ್ಸ್ಯ ಆತಿಷ್ಠಂಸ್ತೆ ಅನುಶಾಸನಂ. ಸ್ವಾಮಿ, ನೀನೆಲ್ಲಿ ನಾನೆಲ್ಲಿ? ಕಲಿ ಹೇಳುವ ಮಾತು. ನಾನು ಸಣ್ಣ ಮಗು ಇದ್ದಾಗೆ. ನೀನು ಎಲ್ಲಿ ಹೇಳ್ತೀಯೋ ನಾನು
ನೀನು ಸಾರ್ವಭೌಮ. ಸಾರ್ವಭೌಮ ಅಂದರೆ ಸಾಮಂತ ರಾಜ ಅಂತ ಸಣ್ಣ ಪುಟ್ಟ ದೇಶಕ್ಕೆ ರಾಜರಾಗಿ ಇರುವವರು, ಹಂಗಿಲ್ಲ. ಇಡೀ ಭೂಮಂಡಲ, ಎಂಟೈರ್ ಯೂನಿವರ್ಸಿಗೆ ರಾಜನಾದವ ಸಾರ್ವಭೌಮ ಅಂತ ಕರೀತಾರೆ. ಅಂತಹ ಸಾರ್ವಭೌಮ ನೀನು. ತವಾಜ್ಞೆಯ ಲಕ್ಷಯೇ ತತ್ರ ತತ್ರಾಪಿ, ನೀನು ಎಲ್ಲಿ ಇರು ಅಂತ ಹೇಳ್ತೀಯೋ ಅಲ್ಲಿ ನಾನು ವಾಸ ಮಾಡ್ತೀನಿ. ನೀ ಎಲ್ಲಿ ಇರು ಅಂತ ಹೇಳ್ತೀಯೋ ಅಲ್ಲಿ ನಾನು ವಾಸ ಮಾಡ್ತೇನೆ, ಹಾಗೆ ಅಂತ ಹೇಳ್ತಾರೆ. ತ್ವಾಮೇವ ಲಕ್ಷಯೇ ಪಶ್ಯಾಮಿ, ನೀನೇ ನಾನು ನೋಡ್ತಾ ಇರ್ತೀನಿ. ನೀ ಎಲ್ಲಿ ಕಣ್ಣು ತೋರಿಸ್ತೀಯ ಅಲ್ಲಿ ನಾನು ಇರ್ತೀನಿ. ತತ್ರಾಪಿ ಮದ್ಭದಾರ್ಥಂ ತ್ವಂ ಆಗಮಿಷ್ಯಸಿ ತನ್ಮೇ ಧರ್ಮಭೃತಾಂ ಶ್ರೇಷ್ಠ ಸ್ಥಾನಂ ನಿರ್ದೇಶಂ ಅರ್ಹಸಿ. ಅದರಿಂದ ನಾನು ಎಲ್ಲಿರಬೇಕು ಅಂತ ನೀನು ಹೇಳು. ನೀನು ಎಲ್ಲಿ ಹೇಳ್ತೀಯೋ ನಾನು ಅಲ್ಲಿ ಇರ್ತೇನೆ. ನೀ ಎಲ್ಲಿ ಇರಬೇಡ ಅಂತ ಹೇಳ್ತೀಯ ಅಲ್ಲಿ ಇರೋದಿಲ್ಲ ನಾನು. ಯತ್ರೈವ ನಿಯತಃ ವತ್ಸ್ಯಃ ಆತಿಷ್ಠಂಸ್ತೆ ಅನುಶಾಸನಂ, ನೀ ಎಲ್ಲಿ ನಿಲ್ಲುವಂತೆಯೇ ನಿಲ್ತೀನಿ, ಹಾಗೆ ಅಂತ ಹೇಳಿ ನನಗೆ ಕೆಲವು ಜಾಗಗಳನ್ನು ಮಾತ್ರ ಕೊಟ್ಟರೆ ಸಾಕು, ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾನೆ ಕಲಿ. ಸುತ ಉವಾಚ. ಇಷ್ಟು ಕಲಿ ಹೇಳಿದಾಗ ಪರೀಕ್ಷಿತ್ ಏನ್ ಮಾಡಿದ ಅಂತ ಸೂತಾಚಾರ್ಯರು ಹೇಳ್ತಾರೆ. ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ ದ್ಯೂತಂ ಪಾನಂ ಸ್ತ್ರೀಯಸ್ಸೋನಾ ಯತ್ರ ಧರ್ಮ ಚತುರ್ವಿಧ. 4 ಜಾಗವನ್ನ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಕಲಿಗೆ ಪರೀಕ್ಷಿತ್ ರಾಜ 4 ಜಾಗವನ್ನು ಕೊಟ್ಟರು. ಯಾವುದು? ದ್ಯೂತಂ ಪಾನಂ ಸ್ತ್ರೀಯ ಸೂನಾ, ಹಾಗೆ ಅಂತ. ದ್ಯೂತಂ ಅಂದ್ರೆ ದ್ಯೂತ ಜೂಜಾಡೋದು, ಪಗಡೆಯಾಟ ಆಡ್ತಾರೆ ನೋಡಿ ಅಲ್ಲಿ. ಇದು ಈಗ ಹೊಸದಾಗಿ ಹೊಸ ರೂಪದಲ್ಲಿ ಬರ್ತದೆ. ಪ್ಲೇಯಿಂಗ್ ಕಾರ್ಡ್ಸ್ ಅಂತೆಲ್ಲ ಹೇಳ್ತಾರೆ ನೋಡಿ, ಹೊಸ ರೂಪದಲ್ಲಿ ಬಂದಿದೆ ಅದು ದ್ಯೂತಂ, ಹಾಗೆ ಅಂತ. ಇನ್ನು ಪಾನ ವೈನ್, ಏನೇ ಅದು ಹೊಸ ರೂಪದಲ್ಲಿ ಬಂದಿದೆ. ಅದರಲ್ಲಿ ಕಲಿ ಇರ್ತಾನೆ. ಜೂಜಾಟದಲ್ಲಿ ಕಲಿ ಇರ್ತಾನೆ. ವೈನು ಮುಂತಾದ ನಿಷಿದ್ಧ ಪಾನಗಳು ಅದರಲ್ಲಿ ಕಲಿ ಇರ್ತಾನೆ. ಸ್ತ್ರೀಯ, ಯಾರು ವೇಶ್ಯಾಸ್ತ್ರೀಯರು ಅಂತ ಇರ್ತಾರೆ, ಅವ್ರ ಜೊತೆಗೆ ಸಂಗ ಮಾಡುವ ಅಲ್ಲಿಯೂ ಕೂಡ ಕಲಿ ಇರ್ತಾನೆ. ಸೂನ ಅಂದರೆ ಹಿಂಸಾ ಅಂತ ಅರ್ಥ. ಮರ ಕಡಿಯೋದು ಇತ್ಯಾದಿ, ಗೋವನ್ನು ಹಿಂಸೆ ಮಾಡೋದು, ಮರಗಳನ್ನು ಹಿಂಸೆ ಮಾಡೋದು, ಸಜ್ಜನರನ್ನು ಹಿಂಸೆ ಮಾಡೋದು, ಅಲ್ಲಿಲ್ಲ ಕಲಿ ಇರ್ತಾನೆ ಅಂತ ಅರ್ಥ. ಈ ರೀತಿಯಾಗಿ 4 ಜಾಗವನ್ನ ಪರೀಕ್ಷಿತ ರಾಜರು ಕೊಟ್ಟರು. ಯಾಕೆ? ಸಜ್ಜನರಿಗೆ ಸಾಧನೆಗೆ ತೊಡಕಾಗಬಾರ್ದು. ಪರೀಕ್ಷಿತ ರಾಜನ ಉದ್ದೇಶ ಏನು ಹೇಳಿ? ಸಜ್ಜನರಿಗೆ ತೊಂದರೆ ಆಗಬಾರ್ದು. ಸಜ್ಜನರು ಈ 4 ಮಾಡೋದೇ ಇಲ್ಲ. ಯಾವ ಸಜ್ಜನ ಜೂಜಾಟ ಅಥವಾ ಕಾರ್ಡ್ಸ್ ಆಡ್ತಾ ಕೂಡ್ತಾರೆ, ಸುರಾಪಾನ ಯಾರು ಮಾಡ್ತಾರೆ, ವೇಶ್ಯಾಸ್ತ್ರೀಯರ ಜೊತೆಗೆ ಯಾರು ಹೋಗ್ತಾರೆ, ಹಿಂಸೆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೋತಾರ, ಸಜ್ಜನರು ಇದನ್ನೆಲ್ಲ ಮಾಡೋದೇ ಇಲ್ಲ. ಅದರಿಂದ ಯತ್ರ ಅಧರ್ಮ ಚತುರ್ವಿಧ, ಇಂಥ ಅಧರ್ಮದ ಜಾಗದಲ್ಲಿ ಬೇಕಾದ್ರೆ ನೀನು ಇದ್ದುಕೋ, ಸಾಧನೆಗೆ ತೊಂದರೆ ಆಗೋದಿಲ್ಲ ಅಂತ ಇಷ್ಟು ಜಾಗವನ್ನು ಕೊಟ್ಟು. ಪುನಶ್ಚಯಾಚಮಾನಾಯ ಜಾತರೂಪಮದಾತ್ ಪ್ರಭು ತಥೋನೃತಂ ಮದಃ ಕಾಮೋ ರಜೋ ವೈರಂಚ ಪಂಚಮಂ. ಮತ್ತೆ ಯಾಚನೆ ಮಾಡ್ತಾನಂತೆ. 4 ಜಾಗ ಕೊಟ್ರೆ ಕಲಿಗೆ ಸಾಕಾಗಿಲ್ಲ, ಸ್ವಾಮಿ ಇನ್ನೊಂದು ಸ್ಥಾನವನ್ನು ಕೊಡು ಅಂತ ಮತ್ತೆ ಯಾಚನೆ ಮಾಡಿದಾಗ ಜಾತರೂಪಂ ಮದಾತ್ ಪ್ರಭು, ಬಂಗಾರದಲ್ಲೂ ಕೂಡ ನೀನು ಸೇರ್ಕೋ, ಹಾಗೆ ಅಂತ ಹೇಳ್ಬಿಟ್ಟಂತ. ಸೊ ಬಂಗಾರದಲ್ಲೂ ಕೂಡ ಕಲಿ ಇರ್ತಾನೆ, ಹಾಗೆ ಅಂತ. ಪುನಶ್ಚ ಯಾಚಮಾನಾಯ ಜಾತರೂಪಂ ಮದಾತ್ ಪ್ರಭು ತತಃ ಅನೃತಂ ಮದಃ ಕಾಮಃ ರಜಃ ವೈರಂಚ ಪಂಚಮಂ. ಅಂದ್ರೆ ಇಲ್ಲಿ ಜಾತರೂಪ ಅಂದ್ರೆ ಮಾಂಗಲ್ಯ ಇತ್ಯಾದಿಗಳನ್ನ ನಾವು ಚಿಂತನೆ ಮಾಡಬಾರ್ದು. ಅದು ಮಿನಿಮಮ್ ಎಷ್ಟು ಬೇಕು, ಹೆಚ್ಚಾಗಿ ಬಂಗಾರದ ಮೇಲೆ ಆಸೆಯನ್ನು ಬಿಟ್ಟು ಬಿಡಬೇಕು ಅಂತ ಅರ್ಥ. ಬಂಗಾರಕ್ಕಾಗಿ ಒಡೆದು ಬಡದೆಲ್ಲ ಮಾಡ್ತಾರೆ, ಅಂಥದ್ರಲ್ಲಿಲ್ಲ ಕಲಿ ಸನ್ನಿಧಾನ ಇರ್ತದೆ ಅಂತ ಅರ್ಥ. ಈ ರೀತಿಯಾಗಿ 5 ಸ್ಥಾನವನ್ನ ಕೊಡ್ತಾ ಇದ್ದಾರೆ. ಸುಳ್ಳು ಮಾತನಾಡೋದು ನೋಡಿ, ಜೂಜಾಟದಲ್ಲಿ ಏನ್ ಬರ್ತದೆ? ನೀನು ಸೋತಿ ಅಂತ ಹೇಳ್ತಾನೆ, ಇವನು ಹೇಳ್ತಾನೆ ಇಲ್ಲ ನಾನು ಸೋಲಿಲ್ಲ ನಾನೇ ಗೆದ್ದೆ, ಹಾಗೆ ಅಂತ. ಸೊ ಜೂಜಾಟದಿಂದ ಬರೋದು ಯಾವುದು? ಸುಳ್ಳು ಮಾತಾಡಿದರೆ ಕಲಿಯ ಸನ್ನಿಧಾನ ಅಂತ ಅರ್ಥ. ಇನ್ನು ಪಾನ, ನಿಷಿದ್ಧ ಪದಾರ್ಥಗಳ ಪಾನ ಮಾಡಿದರೆ ಏನಾಗ್ತದೆ? ಮದ ಬರುತ್ತದೆ, ನಾನೇ ಅಂತ ಮದ ಬರುತ್ತದೆ, ಅದರಿಂದ ಅಲ್ಲೂ ಕಲಿಯ ಸನ್ನಿಧಾನ ಅಂತ ಅರ್ಥ. ಇನ್ನು ಸ್ತ್ರೀಯ, ವೇಶ್ಯಾಸ್ತ್ರೀಯರ ಜೊತೆಗೆ ಕಾಮದಿಂದ ಬರತಕ್ಕ ಆ ಕಾಮದಲ್ಲಿ ಕಲಿ ಇರ್ತಾನೆ ಅಂತ ಅರ್ಥ. ಇನ್ನು ಸೂನ, ಹಿಂಸಾ ಕಾರ್ಯ, ಅದು ರಜಸ್ಸಿನ ಕಾರ್ಯ.
ಅದರಲ್ಲೂ ಕೂಡ ಇರ್ತಾನೆ ಅಂತ. ಇನ್ನು ವೈರಂಚ, ಬಂಗಾರದಿಂದ ಏನು ಬರುತ್ತದೆ? ಪರಸ್ಪರ ಜಗಳ ಬರ್ತದೆ ನೋಡಿ. ಅದು ಮನೆಯ ರೂಪದಲ್ಲೂ ಬಂದ್ಬಿಟ್ಟಿದೆ ಬಂಗಾರ. ಅಣ್ಣ ತಮ್ಮಂದಿರಲ್ಲಿ ಜಗಳ ಪ್ರಾಪರ್ಟಿಗಾಗಿ, ಈ ರೀತಿಯಾಗಿಲ್ಲ ನಾವು ನೋಡ್ತೀವಿ ಅನೇಕ. ಅಲ್ಲಿಲ್ಲ ಕಲಿಯ ಸನ್ನಿಧಾನ ಇರುತ್ತದೆ ಹಾಗೆ ಅಂತ. ಪಂಚಮಂ, ಈ ರೀತಿಯಾಗಿ ಸುಳ್ಳು ಹೇಳಬಾರದು, ಮದ, ಆ ನಿಷಿದ್ಧ ಪಾನಗಳನ್ನು ತಿಂದು ಒಂದು ರೀತಿಯಾಗಿ ಈ ಕ್ಯಾಫೇನ್ ಅಂತ ಹೇಳ್ತಾರೆ ನೋಡಿ, ಅದರಲ್ಲೂ ಕೂಡ ಒಂದು ರೀತಿಯಾದ ಮದ ಬರುತ್ತದೆ ಅಂತ. ಕಾಮ, ರಜಸ್ಸು, ಹಿಂಸಾಕಾರ್ಯ, ವೈರ, ಈ ರೀತಿಯಾಗಿ 5 ಜಾಗವನ್ನು ಪರೀಕ್ಷಿತ ರಾಜ ಕೊಟ್ಟರು ಹಾಗೆ ಅಂತ ನಾವು ನೋಡ್ತೀವಿ. ಅಮೂನಿ ಪಂಚಸ್ಥಾನಾನಿ ಹ್ಯಧರ್ಮ ಪ್ರಭವ ಕಲಿಹಿ ಔತರೇಯೇನ ದತ್ತಾನಿ ನ್ಯವಸತ್ ತನ್ನಿದೇಶ ಕೃತ. ಈ ರೀತಿಯಾಗಿ 5 ಸ್ಥಾನಗಳು ನೋಡಿದರೆ 5 ಅಂತ ಅನಿಸ್ತದೆ. ಆದರೆ ಈ 5ರಿಂದ ಎಸ್ಪೆಷಲಿ ಈ ಬಂಗಾರ ಇನ್ನೂ ಹೆಚ್ಚು ಅಂದರೆ ಹಿಂಸೆಗಳು. ಸಾಮಾನ್ಯ ಮನೆಗಳಲ್ಲಿ ನಾವು ಕಾಣತಕ್ಕದ್ದು ಪ್ರಾಣಿಗಳ ಹಿಂಸೆ ನಡೀತಾ ಇರ್ತದೆ. ಅದು ಹಿಂಸೆ ಅಂದರೆ ಯಾವುದು? ಅನ್ನವನ್ನು ಬೇಯಿಸಿ ತಿಂತೀವಿ, ಅನ್ನದಲ್ಲಿ ಪ್ರಾಣಿಗಳು ಇವೆ, ಅದನ್ನು ಬೇಯಿಸಿ ತಿನ್ನೋದು ಕೂಡ ಹಿಂಸಾನೇ. ಅದರಿಂದಲೇ ಮತ್ತೆ ಅನ್ನ ಊಟ ಏನ್ರಿ ಮಾತಾಡ್ತೀರಿ ನೀವು, ಅನ್ನವೇ ಊಟ ಮಾಡಬಾರ್ದಾ ಹಾಗೆಂದರೆ ಅದು ಹಿಂಸಾ ಆಗಬಾರ್ದು ಅಂತ ಅನಿಸಿದರೆ ವೈಶ್ವದೇವ ಮಾಡ್ರಿ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಅದರಿಂದ ವೈಶ್ವದೇವ ಮಾಡಿ ಊಟ ಮಾಡಬೇಕು, ಇಲ್ಲದಿದ್ದರೆ ಹಿಂಸಾವೃತ್ತಿಯಲ್ಲಿ ಸೇರುತ್ತದೆ, ಅಲ್ಲಿ ಕಲಿ ಬಂದ್ಬಿಡ್ತಾನೆ ಅಂತ ಅರ್ಥ. ಅದಕ್ಕೆ ಹೇಳೋದು ವೈಶ್ವದೇವ ಮಾಡದೇ ಇರೋದು ಆ ಆಹಾರ ಸ್ವೀಕಾರ ಮಾಡಬಾರ್ದು ಹಾಗೆ ಅಂತ. ಈ ರೀತಿಯಾಗಿ ಅದು ಸ್ವಲ್ಪ ನಡೀತದೆ. ಇನ್ನು ಬಂಗಾರದಂತೂ ಪ್ರಸಿದ್ಧ, ಮನೆಗಳಲ್ಲಿ ಇದೆ. ಯಾರಿಗೆ ಬಂಗಾರದ ಅಪೇಕ್ಷೆ ಇಲ್ಲ ಹೇಳಿ? ಆ ಮಾಂಗಲ್ಯ ಬೊಟ್ಟು ಅಥವಾ ದೇವರಿಗೆ ಹಾಕಿರುವ ಆಭರಣಗಳು ಅದನ್ನೆಲ್ಲ ಬಿಟ್ಟು ಹೆಚ್ಚು ಬಂಗಾರಕ್ಕಾಗಿ ನಾವು ಬೆಳ್ಳಿ ಬಂಗಾರ ಅದರ ರೇಟ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಈಗಿನ್ನು. ಆ ರೀತಿಯಾಗಿ ಅದರ ಬೆನ್ನಿಂದೆ ಹೋಗಬಾರ್ದು ಅಂತ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು, ಹೆಚ್ಚಿನದ್ದು ದಾನ ಮಾಡಿ ಇಟ್ಕೋಬಾರ್ದು ಅಂತ ಪರೀಕ್ಷಿತ ರಾಜನ ಅಭಿಪ್ರಾಯ ಇದೆ. ಅದರಿಂದ ಅವರು ಅದನ್ನೆಲ್ಲ ಕೊಟ್ಟರು ಹಾಗೆ ಅಂತ. ಆ ಪರೀಕ್ಷಿತ ರಾಜ ಹೇಳಿದ ಪ್ರಕಾರ ಕಲಿ 5 ಜಾಗದಲ್ಲಿ ವಾಸ ಮಾಡಿದ, ಜಗತ್ ಪೂರ್ತಿ ತುಂಬಿದ. ಕಲಿಯುಗದಲ್ಲಿ ಇದು 5ರ ಪ್ರಭಾವ ಜಾಸ್ತಿ ಇದೆ. ಅಥೈತಾನಿನ ಸೇವೇತ ಭುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜ ಲೋಕಪತಿರ್ಗುರುಹು. ಅದರಿಂದ ಈ 5 ಕೂಡ ಸೇವೆ ಮಾಡಬಾರ್ದು ಅಂತ, ಅಂದರೆ ಬಯಸಲೇಬಾರ್ದು. ಯಾವುದು 5? ಜೂಜಾಡೋದು, ನಿಷಿದ್ಧ ಪಾನ, ವೈನ್, ಡ್ರಿಂಕ್ಸು ಇತ್ಯಾದಿಗಳು, ವೇಶ್ಯಾಸ್ತ್ರೀಯರು, ಹಿಂಸಾವೃತ್ತಿ ಮತ್ತು ಬಂಗಾರ. ಬಂಗಾರ ಬರೆಯುವಾಗ ಆಚಾರ್ಯರು ಬರೀತಾರೆ, ವಿಹಿತ ಅತಿರೇಕೇನ ನ ಸೇವತೆ. ಅಲ್ಲ, ಬಂಗಾರ ವಿಹಿತ ಅದಲ್ಲ, ದೇವತೆಗಳ ಸನ್ನಿಧಾನ ಇದೆ ಅಂತಾರೆ ಬಂಗಾರದಲ್ಲಿ. ಹಿರಣ್ಯವರ್ಣಾಂ ಹರಿಣೀಂ, ಲಕ್ಷ್ಮೀದೇವಿ ಧರಿಸಿದ್ದಾಳೆ. ಹಾಗಿರುವಾಗ ಕಲಿ ಬರ್ತಾನೆ ಅಂದರೆ ಏನರ್ಥ ಇದು ಹಾಗೆಂದರೆ, ವಿಹಿತವಾದದ್ದಷ್ಟು, ಎಷ್ಟು ಮಿನಿಮಮ್ ಇರಬೇಕೋ ಅಷ್ಟರಲ್ಲಿ ಲಕ್ಷ್ಮಿಯ ಸನ್ನಿಧಾನ, ದೇವತೆಗಳ ಸನ್ನಿಧಾನ. ಆದರೆ ಅತಿರೇಕೇಣ ಹೆಚ್ಚಾಯಿತು ಕಲಿ ಬಂದು ಕೂತ್ಕೋತಾನೆ. ಲಿಮಿಟೆಡ್ ಆಗಿದ್ದರೆ ದೇವತೆಗಳ ಸನ್ನಿಧಾನ, ಹೆಚ್ಚು ಸೇರಿಸಿಟ್ರೆ ಅದು ಕಲಿಯ ಸನ್ನಿಧಾನ ಅಂತ ಅರ್ಥ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ವಿಹಿತ ಅತಿರೇಕೇನ ನ ಸೇವೇತ ಹಾಗೆ ಅಂತ ಬಂಗಾರದ ವಿಷಯದಲ್ಲಿ ಎಚ್ಚರವನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಕಲಿ ಇದೆ, ಕಲಿ ಮಾಡಿದ ನಿಗ್ರಹ, ಪರೀಕ್ಷಿತ ರಾಜ ಮಾಡಿದ ಕಲಿ ನಿಗ್ರಹ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.